ತಾವು ಬಿಗ್ ಬಾಸ್ಗೆ ಹೋದಾಗ ಮಾಡಿದಂಥ ಅವಮಾನಕ್ಕೆ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದಕ್ಕಾಗಿ 15 ಲಕ್ಷ ಟೋಕನ್ ಕೇಳಿದ್ರು ಅಂತ ತಾವು ಓಪನ್ ಆಗಿ ಕೊಟ್ಟಿರುವ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ತಮ್ಮ ಹತ್ರ ದಾಖಲೆ ಇದ್ದರೆ ದಯವಿಟ್ಟು ಬನ್ನಿ, ಬಂದದನ್ನು ಸಾಬೀತು ಮಾಡಿ. ಇಲ್ಲದೆ ಇದ್ದರೆ ಇನ್ನೊಂದು ಸರಿ ನೀವು ಕನ್ನಡ ಪರ ಹೋರಾಟಗಾರರನ್ನ ಟೋಕನ್ ಗಿರಾಕಿಗಳು ಅಂತ ಹೇಳೋಂಗಿಲ್ಲ. ಇದು ಫೇರ್ ಎನಫ್ ಅಂತ ಅನಿಸುತ್ತೆ. ನಾನು ಸಂಬರ್ಗಿ ಅವರು ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಬೇಕಾದಷ್ಟು ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ. ನೀವೇನು ಗ್ಯಾರಂಟಿ ನ್ಯೂಸ್ಗೆ ಬರಬೇಕು ಪ್ರಶಾಂತ್ ಸಂಬರ್ಗಿ ಅವರೇ ನೀವು ಬರಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮದು ಫೇಸ್ಬುಕ್ಕು, ಯೂಟ್ಯೂಬು, ಡಿಜಿಟಲ್ ಮಾಧ್ಯಮ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಇದಕ್ಕೆ ಉತ್ತರ ಕೊಡಿ. ರಾಜ್ಯದ ಜನ ಕೂಡ ಅದನ್ನು ಬಯಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಇಂದಿನ ದಿನಮಾನಗಳಲ್ಲಿ ಒಂದಿಷ್ಟು ಈ ನಾಡು ನುಡಿ ಜಲ ಭಾಷೆಯ ವಿಚಾರದಲ್ಲಿ ಧ್ವನಿ ಎತ್ತುವವರು ಕೇಸ್ಗಳನ್ನು ಹಾಕಿಸ್ಕೊಂಡು ಯಾವುದೇ ರೀತಿಯಾದಂಥ ಲಾಭದ ಅಪೇಕ್ಷೆ ಇಲ್ಲದೆ ನಿಂತು ಬೀದಿಯಲ್ಲಿ ನಿಂತು ಹೋರಾಡ್ತಾ ಇರೋರು ಕನ್ನಡ ಪರ ಹೋರಾಟಗಾರರು. ಅಂಥ ಕನ್ನಡ ಪರ ಹೋರಾಟಗಾರರನ್ನು ಗಂಜಿ ಗಿರಾಕಿಗಳು, ಟೋಕನ್ ಗಿರಾಕಿಗಳಂತ ಹೇಳಿ ಅವ್ರಿಗೆ ಅವಮಾನ ಮಾಡ್ಕೊಂಡು ನಾವು ಅವಮಾನ ಮಾಡ್ಕೊಳ್ಳೋದು ಬೇಡ. ನಿಮ್ಮ ಹತ್ರ ದಾಖಲೆ ಇದ್ದರೆ ಮುಂದಿಡಿ, ಯಾರಾದರೂ ಪರವಾಗಿಲ್ಲ, ಮುಂದಿಡಿ ಪ್ರಶಾಂತ್ ಸಂಬರ್ಗಿ ಅವರೇ, ನಾವು ನಿಮ್ಮ ಜೊತೆ ಇರ್ತೀವಿ.